ಲಿಸೆಟ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಚೈನಾದ ಹಾರರ್ ಸ್ಟೋರಿಯನ್ನು ನೋಡಲಿದ್ದೇವೆ. 26 ವರ್ಷಗಳ ಹಳೆಯ ಸ್ಟೋರಿಯಾಗಿದೆ ಆ್ಯಂಡ್ ಇದು ರಿಯಲ್ ಸ್ಟೋರಿ ಅಂತ ಹೇಳ್ತಾರೆ. ಇದು ಫುಲ್ ಫೇಮಸ್ ಆಗಿದೆ. ದ ಲಾಸ್ಟ್ ಬಸ್ ಆಫ್ ರೂಟ್ ನಂಬರ್ 375 ಅಂತ ನೀವು ಇಂಟರ್ನೆಟ್ನಲ್ಲಿ ಇದರ ಬಗ್ಗೆ ಸರ್ಚ್ ಮಾಡಿ ನೋಡಬಹುದು. ಈ ಸ್ಟೋರಿ ಹೇಗೆ ಸ್ಟಾರ್ಟ್ ಆಗುತ್ತದೆ ಅಂದರೆ 14 ನವೆಂಬರ್ 1995ರಂದು ರಾತ್ರಿ ಬೀಜಿಂಗ್ನ ಯುವಾನ್ ಬಸ್ ಸ್ಟಾಪ್ನಿಂದ ಇದು ಜಿಯಾನ್ಶಾನ್ನ ಫ್ರೇಗ್ರೆನ್ಸ್ ಹಿಲ್ಗೆ ಹೋಗುವ ಬಸ್ ಆಗಿತ್ತು. ಇದು ಡೈಲಿ ಅಡ್ಡಾಡುವ ಒಂದು ಸಿಟಿ ಬಸ್ ಆಗಿದೆ. ಏನಿದೆಯಲ್ಲ ಇದು ಫ್ರೇಗ್ರೆಂಟ್ ಹಿಲ್ಸ್, ಇದು ಸಿಟಿಯ ಔಟ್ಸ್ಕರ್ಟ್ ಆಗಿದೆ, ಅಂದರೆ ಹೊರವಲಯದ ಏರಿಯಾ ಆಗಿದೆ. ಹೇಗೆ ನಮ್ಮ ಬೆಂಗಳೂರಿನಿಂದ ಹೊರವಲಯಕ್ಕೆ ಬಸ್ಗಳು ಹೋಗುತ್ತವಲ್ಲೋ ಹಾಗೆ ಇದು ಆಗಿದೆ. ಆ್ಯಂಡ್ ಇದು ಆ ರೂಟಿನ ಒಂದು ಲಾಸ್ಟ್ ಬಸ್ ಆಗಿತ್ತು. ಈ ಬಸ್ನ ರೂಟ್ ನಂಬರ್ 375 ಅಂತ ಇತ್ತು. ಆ್ಯಂಡ್ ಇದು ಎಂದಿನಂತೆ ತನ್ನ ಒಂದು ಲಾಸ್ಟ್ ಜರ್ನಿಗೆ ಹೋಗ್ತಾ ಇರುತ್ತದೆ. ಹೋಗ್ತಾ ಪ್ಯಾಸೆಂಜರ್ಸ್ ಎಲ್ಲ ತುಂಬಿರುತ್ತಾರೆ. ಬರ್ತಾ ಕಡಿಮೆ ಆಗ್ತಾ ಲಾಸ್ಟಿಗೆ ಎಷ್ಟು ಜನ ಉಳಿಯುತ್ತಾರೆ ಅಂದರೆ ಒಬ್ಬ ಮುದುಕಿ, ಡ್ರೈವರ್, ಲೇಡಿ ಕಂಡಕ್ಟರ್ ಆ್ಯಂಡ್ ಒಂದು ಯಂಗ್ ಹುಡುಗ, ಒಂದು ಕಪಲ್ ಮೀನ್ಸ್ ಗಂಡ ಹೆಂಡತಿ. ಇಷ್ಟು ಜನ ಮಾತ್ರ ಈ ಬಸ್ಸಿನಲ್ಲಿ ಉಳಿದಿರುತ್ತಾರೆ. ಸುಮಾರು 7-8 ಸ್ಟಾಪ್ಗಳು ಇರುತ್ತವೆ, ಇನ್ನು ಉಳಿದಿರುತ್ತವೆ ಬರಲು. ಸೊ ಅಷ್ಟರಲ್ಲಿ ಏನಾಗುತ್ತದೆ ಅಂದರೆ ಲಾಸ್ಟ್ ಅಂದರೆ ಎಷ್ಟು 6ನೇ ಸ್ಟಾಪ್, ಅಂದರೆ ಇನ್ನು 6 ಸ್ಟಾಪ್ ಆದಮೇಲೆ ಈ ಬಸ್ ಫ್ರೇಗ್ರೆಂಟ್ ಹಿಲ್ಸ್ಗೆ ಹೋಗಬೇಕು, ಜಾನ್ಶಾನ್ಗೆ. ಬಟ್ 6 ಸ್ಟಾಪ್ ಮೊದಲು ಏನಂದರೆ ಈ ಒಂದು ಬಸ್ನ ಫ್ರಂಟ್ನಲ್ಲಿ 2 ಜನ ನಿಂತಿರೋದು ಕಾಣುತ್ತದೆ ಡ್ರೈವರ್ಗೆ, ಅಂದರೆ ದೂರಿಂದ ಕಾಣುತ್ತದೆ. ಆ್ಯಂಡ್ ಇದು ಲಾಸ್ಟ್ ಬಸ್ ಆಗಿರೋದ್ರಿಂದ ಡ್ರೈವರ್ ಏನು ಮಾಡ್ತಾನೆ ಅಂದರೆ ಬಸ್ನ ತರಪ್ತಾನೆ. ಆ್ಯಕ್ಚುಲಿ ಇದು ಬಸ್ ಸ್ಟಾಪ್ಗಿನ ಮೊದಲೇ ಇರುತ್ತದೆ, ಹಾಗೆ ತರಬೋಕ್ಕೆ ಆಗ್ತಾ ಇರೋದಿಲ್ಲ. ಬಟ್ ಏನು ಮಾಡೋದು, ಲಾಸ್ಟ್ ಬಸ್ ಅಲ್ಲ ಇದು, ಅಂದರೆ ಆ ದಿನದ ಲಾಸ್ಟ್ ಬಸ್ ಆಗಿರುತ್ತದೆ ಇದು. ಸೊ ಅವನು ಅವರನ್ನು ಹತ್ತಿಸ್ಕೊಳ್ಳೋಕ್ಕೆ ಡೋರ್ ಓಪನ್ ಮಾಡ್ತಾನೆ, ಸ್ಪೀಡಾಗಿ ಬ್ರೇಕ್ ಹೊಡೆದು. ಅಷ್ಟರಲ್ಲಿ ಎಲ್ಲ ಜನ ನೋಡ್ತಾರೆ, 4-5 ಜನ ನೋಡ್ತಾರೆ. ನೋಡಿದ ಮೇಲೆ ಯಾಕೆ ಡ್ರೈವರ್ ಹೀಗೆ ಮಾಡಿದರು ಅಂತ ಅಷ್ಟರಲ್ಲಿ ಹೊರಗೆ ನೋಡ್ತಾರೆ. 2 ಜನ ನಿಂತಿರ್ತಾರೆ ಆ್ಯಂಡ್ ಅವರು ಸಡನ್ನಾಗಿ ಬಸ್ನಲ್ಲಿ ಹತ್ತಾರೆ. ಡೋರ್ ಓಪನ್ ಆದಮೇಲೆ ಹತ್ತಿದ ಮೇಲೆ ನೋಡ್ತಾರೆ ಏನಂದರೆ 2 ಜನ ಇರ್ತಾರಲ್ಲ, ಅವರ ಮಧ್ಯೆ ಒಬ್ಬ ಇರ್ತಾನೆ, ಇನ್ನೊಬ್ಬನು ಇರ್ತಾನೆ. ಅಂದರೆ ಇವರು ಟೋಟಲ್ 3 ಜನ ಇರ್ತಾರೆ. ಆ್ಯಂಡ್ ಈ 2 ಜನ ಅವನನ್ನು ಹೊತ್ಕೊಂಡಿರ್ತಾನೆ. ಅವನ ಮುಖ ಕಾಣ್ತಾ ಇರೋದಿಲ್ಲ, 3ನೇ ಅವನ ಮುಖ ಕಾಣ್ತಾ ಇರೋದಿಲ್ಲ. ಅವನು ಮುಖವನ್ನು ಕೆಳಗೆ ಮಾಡಿರ್ತಾನೆ, ಅಂದರೆ ಅವನೇನೋ ಡ್ರಿಂಕ್ ಮಾಡಿರೋ ಥರ ಕಾಣ್ತಾ ಇರುತ್ತೆ. ಸಬ್ಕಾನ್ಷಿಯಸ್ ಇರೋದಿಲ್ಲ ಅವನು. ಸೊ ಏನಾಗುತ್ತದೆ ಅಂದರೆ ಅವರು ಒಂಥರ ಡ್ರೆಸ್ಸಿಂಗ್ ಸೆನ್ಸ್ ಹೆಂಗಿತ್ತಂದರೆ ಯಾವುದೋ ಡ್ರಾಮಾ ಕಂಪ್ನಿಯಿಂದ ಬರ್ತಿದ್ದಾರೋ ಏನೋ ಅಂತ ಅಂದರೆ ಏನ್ಸಿಯಂಟ್ ಡ್ರೆಸ್ಗಳನ್ನು ಹಾಕಿರ್ತಾರೆ ಅವರು. ಡ್ರಾಮಾ ಕಂಪ್ನಿ ಡ್ರೆಸ್ ಇರುತ್ತವಲ್ಲ ಆ ಥರ ಅವರು ಡ್ರೆಸ್ಗಳನ್ನು ಹಾಕಿರ್ತಾರೆ. ಅದೇ ಥರ ಅವರು ಬಂದು ಹಿಂದ್ಗಡೆ ಕೂತ್ಕೊಳ್ತಾರೆ. ಆ್ಯಂಡ್ ಆ ಬಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಹೆದರ್ತಾ ಇರ್ತಾರೆ. ಒಂಥರ ಸ್ಮೆಲ್ ಬರೋದು ಅವ್ರ ಡ್ರೆಸ್ನಿಂದ, ಅದೆಲ್ಲ ಆಗ್ತಾ ಇರುತ್ತೆ. ಲೈಟ್ ಆನ್ ಆಫ್ ಹಾಕೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಎಲ್ಲರೂ ಹೆದರ್ತಿರ್ತಾರೆ. ಬಟ್ ಲೇಡಿ ಕಂಡಕ್ಟರ್ ಏನಿರ್ತಾರಲ್ಲ ಅವರು ಬಂದು ಹೇಳ್ತಾರೆ, ಇಲ್ಲ ಅವರು ಯಾವುದೋ ಡ್ರಾಮಾದಿಂದ ಬರ್ತಿರಬೇಕು, ದೇ ಹ್ಯಾವ್ ಡ್ರಿಂಕ್, ಅಂದರೆ ಸಾರಾಯಿಯನ್ನು ಕುಡಿದಿದ್ದಾರೆ. ಸೊ ದ್ಯಾಟ್ಸ್ ವೈ ಅವರು ಹಾಗೆ ಇದ್ದಾರೆ, ನೀವು ಹೆದರೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಕುಳಿತುಕೊಳ್ಳಿ ಅಂತ ಕಂಡಕ್ಟರ್ ಏನಂದರೆ ಎಲ್ಲರಿಗೂ ಸಮಾಧಾನ ಮಾಡ್ತಾರೆ. ಬಟ್ ಆ ಲೇಡಿ ಕಂಡಕ್ಟರ್ಗೂ ಹೆದರಿಕೆ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಒಂದು ಕಪಲ್ ಇರ್ತಾರಲ್ಲ, ಗಂಡ ಹೆಂಡತಿ, ಅವರು ಇಳ್ಕೊಂಡ್ಬಿಡ್ತಾರೆ. ಇನ್ನು ಯಾರು ಉಳಿದ್ರಂದರೆ ಅಜ್ಜಿ ಇರ್ತಾರಲ್ಲ, ವಯಸ್ಸಾದ ಅಜ್ಜಿ ಪ್ಲಸ್ ಒಂದು ಯಂಗ್ ಹುಡುಗ ಆ್ಯಂಡ್ ಲೇಡಿ ಕಂಡಕ್ಟರ್ ಪ್ಲಸ್ ಡ್ರೈವರ್ ಇರ್ತಾರೆ. ಆ್ಯಂಡ್ ಈ ಅಜ್ಜಿಗೆ ತುಂಬ ವಯಸ್ಸಾಗಿರುತ್ತದೆ, ಸುಮಾರು 70-75 ಏಜ್ ಇರುತ್ತದೆ. ಇವಳು ತುಂಬಾ ಹೆದರಿರ್ತಾಳೆ. ದ್ಯಾಟ್ಸ್ ವೈ ಅವಳು ಏನು ಮಾಡ್ತಾಳೆ ಅಂದರೆ ಆ ಒಂದು ಹಿಂದುಗಡೆ ಏನು ಕೂತಿರ್ತಾರಲ್ಲ 3 ಜನ, ಅವರನ್ನೇ ನೋಡ್ತಾ ಇರ್ತಾಳೆ. ಅವಳು ತಿರುಗಿ ಅವರನ್ನೇ ನೋಡ್ತಾ ಇರ್ತಾಳೆ. ನೋಡ್ತಾಳೆ ಅವಳಿಗೆ ತುಂಬಾ ಭಯ ಆಗ್ತಾ ಇರುತ್ತದೆ. ಆ್ಯಂಡ್ ಅಷ್ಟರಲ್ಲಿ ಏನಿದ್ದಾಳಲ್ಲ ಆ ಅಜ್ಜಿ, ಅವಳು ಜಗಳ ತೆಗೆದುಬಿಡ್ತಾಳೆ. ಮುಂದೆ ಕೊಂಡಿರ್ತಾನಲ್ಲ ಯಂಗ್ ಹುಡುಗ, ಅವನ ಜೊತೆ ಜಗಳ ತೆಗಿತಾಳೆ. ಏನಂದರೆ ಇವನು ನನ್ನ
ಪರ್ಸನ್ನ ಕದ್ದಿದ್ದಾನೆ ಅಂತ ಜಗಳ ತೆಗೆದುಬಿಡ್ತಾಳೆ. ಅವನಿಗೆಲ್ಲ ಬೈಯೋದೆಲ್ಲ ಮಾಡ್ತಾ ಇರ್ತಾಳೆ. ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು, ಗೊತ್ತಾಗೋದಿಲ್ವಾ ನಿನಗೆ, ವಯಸ್ಸಾದ ಮುದುಕಿಯ ಒಂದು ಇದನ್ನು ಕದ್ದಿದೆಯಾ ಪರ್ಸನ್ನ ಅಂತ ಯಂಗ್ ಏನಿದ್ದಾಳಲ್ಲ ವಯಸ್ಸಾದ ಅಜ್ಜಿ ಅವಳು ಬೈತಾ ಇರ್ತಾಳೆ. ಅಷ್ಟರಲ್ಲಿ ಕಂಡಕ್ಟರ್ ಬಂದು ಕೇಳ್ತಾಳೆ ಏನಾಯ್ತಂತ. ಅಜ್ಜಿ ಹೇಳ್ತಾಳೆ, ನೋಡಿ ಇವನು ನನ್ನ ಮುಂದೆ ಕೂತಿದ್ದಾನಲ್ಲ ಈ ಹುಡುಗ ನನ್ನ ಒಂದು ಪರ್ಸ್ ಕದ್ದಿದ್ದಾನೆ, ಕೊಡ್ತಾನೆ ಇಲ್ಲ, ಏನು ಮಾಡೋದು ಅಂತ ಹೇಳ್ತಾಳೆ. ಅವಳು ಹೇಳಿದ್ಮೇಲೆ ಆ ಲೇಡಿ ಕಂಡಕ್ಟರ್ ಕೇಳ್ತಾಳೆ ಆ ಹುಡುಗ ಅಂತಾನೆ ನಾನು ಯಾವುದೇ ಥರದ ಪರ್ಸ್ ತೊಗೊಂಡಿಲ್ಲ, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಆದರೂ ಆ ಅಜ್ಜಿ ಕೇಳೋದೇ ಇಲ್ಲ, ಫುಲ್ ಇದು ಮಾಡ್ತಾನೆ ಇರ್ತಾಳೆ. ಬಸ್ ಸ್ಟಾಪ್ ಮಾಡಿ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಬೇಕಂತ ಡ್ರೈವರ್ ಆ್ಯಂಡ್ ಕಂಡಕ್ಟರ್ ಏನಿರ್ತಾರಲ್ಲ ಇಬ್ಬರು ಆಕೆಗೆ ಹೇಳ್ತಾರೆ ಅಜ್ಜಿಗೆ ಅವನು ಕದ್ದಿಲ್ಲ ಅಂತ ಎಲ್ಲ ಚೆಕ್ ಎಲ್ಲ ಮಾಡ್ತಾರೆ. ಬಟ್ ಅಜ್ಜಿ ಇಲ್ಲ ಇವನೇ ಕದ್ದಿದ್ದಾನೆ, ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು ಅಂತ ಏನಂದರೆ ಆ ಬಸ್ ಏನಿರುತ್ತದಲ್ಲ ಇನ್ನು 4 ಸ್ಟಾಪ್ ಮೊದಲೇ ಆ ಡ್ರೈವರ್ ಏನು ಮಾಡ್ತಾನೆ ಅಂದರೆ ಸಿಟ್ಟಿಗೆದ್ದು ಬಸ್ನ ತರುಪ್ತಾನೆ, ಇಳಿದು ಹೋಗಿ ಅಂತ. ಆವಾಗ ಆ ಅಜ್ಜಿಯು ಜಬರ್ದಸ್ತಿಯಲ್ಲಿ ಆ ಹುಡುಗನನ್ನು ಗೇಟ್ನಿಂದ ತಳ್ಳಿ ಅವನನ್ನು ಕೆಳಗೆ ಕರ್ಕೊಂಡು ಹೋಗ್ತಾಳೆ. ನಡಿ ನಿನಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ. ಆ್ಯಂಡ್ ಅವಳು ಅವನನ್ನು ಕೆಳಗೆ ಇಳಿಸ್ತಾಳೆ. ಆ್ಯಂಡ್ ಇಷ್ಟರಲ್ಲಿ ಡ್ರೈವರ್ ನಿಂದಿರಬೇಕಿತ್ತು, ಬಟ್ ನಿಂದಿರೋದಿಲ್ಲ. ಅವನು ಇವ್ರ ಮಧ್ಯೆಯಲ್ಲಿ ಕಾಯ್ಕೊತ್ಕೊಂಡಿರೋದು ಪೊಲೀಸ್ ಸ್ಟೇಷನ್ ಪ್ರೊಸೀಜರ್ ಎಲ್ಲ ಲಾಂಗ್ ಆಗುತ್ತೆ ಅಂತ ಇವನು ಬಸ್ನ ಮುಂದೆ ತೊಗೊಂಡು ಹೋಗ್ಬಿಡ್ತಾನೆ. ಆ ಹುಡುಗ ಕೇಳ್ತಾನೆ ಅಜ್ಜಿಗೆ, ನೋಡು ಇಲ್ಲೇನು ಯಾವುದೇ ಥರ ಪೊಲೀಸ್ ಸ್ಟೇಷನ್ ಕಾಣ್ತಾ ಇಲ್ಲ, ಯಾಕೆ ನನ್ನನ್ನು ಇಳಿಸಿದೆ ಇಲ್ಲಿ, ನಾನು ಯಾವುದೇ ಥರ ಪರ್ಸ್ನ ಕದ್ದಿಲ್ಲ ಅಂದಮೇಲೆ ಅಜ್ಜಿ ಅಂತಾಳೆ, ಹೌದು ಮಗ ನನಗೆ ಗೊತ್ತು ನೀನು ಪರ್ಸ್ ಕದ್ದಿಲ್ಲ ಅಂತ, ಬಟ್ ನಾನು ನಿನ್ನ ಜೀವವನ್ನು ಉಳಿಸಿದ್ದೀನಿ ಅಂತ ಅಜ್ಜಿ ಹೇಳ್ತಾಳೆ. ಹಾಗಂದ ಕೂಡಲೇ ಹುಡುಗ ಫುಲ್ ಶಾಕ್ ಆಗಿ ಕೇಳ್ತಾನೆ, ಏನು ಹೇಳ್ತಾ ಇದೀಯ ನೀನು ಅಂತ. ಆವಾಗ ಅಜ್ಜಿ ಹೇಳ್ತಾಳೆ, ಇಲ್ಲಪ್ಪ ಮೊದಲೇನು ಹತ್ತಿದ್ರಲ್ಲ ಆ 3 ಜನ ಆ ಬಸ್ನಲ್ಲಿ, ಅವರನ್ನು ನಾನು ಗಮನಿಸ್ತಾ ಇದ್ದೆ, ತುಂಬ ಹೆದರಿಕೆ ಬರ್ತಾ ಇತ್ತು. ಗಾಳಿ ಬಂದಾಗ ಅವ್ರನ್ನೇ ನೋಡ್ತಾ ಇದ್ದೆ ನಾನು. ಗಾಳಿ ಬಂದಾಗ ಏನಾಯ್ತಂದರೆ ಅವ್ರು ಹಾಕಿದ್ರಲ್ಲ ಡ್ರೆಸ್ ಅದು ಸ್ಕರ್ಟ್ ಟೈಪ್ ಇತ್ತು. ಆ್ಯಂಡ್ ಆ ಡ್ರೆಸ್ ಸ್ವಲ್ಪ ಮೇಲೆ ಹೋದ ಗಾಳಿಗೆ ಸ್ವಲ್ಪ ಮೇಲೆ ಹೋದ್ಮೇಲೆ ನೋಡ್ತೇನೆ ನಾನು ಆ ಡ್ರೆಸ್ ಎಲ್ಲ ಅಂದರೆ ಹೋದ್ಮೇಲೆ ಅವರು ಕಾಲುಗಳೇ ಕಾಣ್ತಾ ಇರಲಿಲ್ಲ, ಬರೀ ಅವ್ರದ್ದು ಏನಂದರೆ ಇದರ ಸೊಂಟದ ಮಠ ದೇಹ ಮಾತ್ರ ಕಾಣ್ತಾ ಇತ್ತು, ಕಾಲುಗಳು ಕಾಣ್ತಾ ಇರಲಿಲ್ಲ. ದ್ಯಾಟ್ಸ್ ವೈ ನನಗೆ ಕನ್ಫರ್ಮ್ ಆಯಿತು ಇದು ಏನೋ ಬೇರೆ ಇದೆ ಅಂತ. ಅದಕ್ಕೆ ನಾನು ನಿನ್ನನ್ನು ಇಳಿಸಿದ್ದೀನಿ ಆ್ಯಂಡ್ ನಿನ್ನ ಜೀವವನ್ನು ಉಳಿಸಿದ್ದೀನಿ ಅಂತ ಅಜ್ಜಿ ಹೇಳ್ತಾಳೆ. ಹೇಳಿದ ಮೇಲೆ ಹುಡುಗ ಅಂತಾನೆ, ಏನು ಸುಳ್ಳು ಹೇಳ್ತಾ ಇದ್ದೀರಿ ನೀವು ಅಂತ. ಆವಾಗ ಅಜ್ಜಿ ಹೇಳ್ತಾಳೆ, ನೋಡಪ್ಪ ನನಗೆ 75 ವರ್ಷ ಆಯಿತು, ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ ಆ್ಯಂಡ್ ನಾನು ಇಂಥದ್ದನ್ನೆಲ್ಲ ಬಹಳ ನೋಡಿದ್ದೀನಿ, ನನಗೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಾಗುತ್ತದೆ ಅಂತ ಅವಳು ಅವಳಂತಾಳೆ, ಇಲ್ಲ ಇವಾಗ ಈ ಬಸ್ ಹೋಗಿದೆಯಲ್ಲ ಮುಂದೆ ಏನೋ ದುರ್ಘಟನೆ ಆಗ್ಬೋದು, ದ್ಯಾಟ್ಸ್ ವೈ ನಡಿ ಹೋಗೋಣ ಪೊಲೀಸ್ ಸ್ಟೇಷನ್ಗೆ ಅಂತ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಹುಡ್ಕೊಂತ. ಆ್ಯಂಡ್ ಪೊಲೀಸರಿಗೆ ಹೋಗಿ ಅಜ್ಜಿ ಹೇಳ್ತಾಳೆ, ಹೀಗೆ ಒಂದು ಬಸ್ನಲ್ಲಿ 3 ಜನ ಏರಿದ್ರು ಆ್ಯಂಡ್ ಅವ್ರದ್ದು ಕಾಲು ಕಾಣ್ತಾ ಇರಲಿಲ್ಲ ಅಂತ ಹೇಳಿದಾಗ ಆ ಪೊಲೀಸರು ನಕ್ಕು ಹುಡುಗನಿಗೆ ಕೇಳ್ತಾರೆ, ಏನು ಅಜ್ಜಿ ಹೇಳ್ತಾ ಇದ್ದಾರಲ್ಲ ಇದು ನಿಜಾನಾ ಅಂತ. ಅಷ್ಟರಲ್ಲಿ ಆ ಹುಡುಗ ಅಂತಾನೆ, ನನಗೂ ಗೊತ್ತಿಲ್ಲ ಸರ್, ಅಜ್ಜಿ ಹಿಂಗೆ ನೀನು ಪರ್ಸ್ ಕದ್ದಿದ್ಯಾ ನಂದು ಅಂತ ಕೆಳಗೆ ಇಳಿಸಿದ್ರು ಜಗಳ ಮಾಡಿ, ಆ್ಯಂಡ್ ಇವಾಗ ನೋಡಿದರೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅಂದಾಗ ಆ ಪೊಲೀಸರು ಏನೋ ಅಜ್ಜಿದು ಹ್ಯಾಲ್ಯೂಸಿನೇಷನ್ ಇರಬೇಕು, ಏಜ್ ಆಗಿದೆಯಲ್ಲ ಹಾಗಾಗಿ ಅಂತ ಅವ್ರೇನು ಮಾಡ್ತಾರೆ ಅಂದರೆ ಅಜ್ಜಿಯ ಒಂದು ಫೋನ್ ನಂಬರ್ ಆ್ಯಂಡ್ ಅವರ ಅಡ್ರೆಸ್ ಬರೆಸ್ಕೊಂಡು ಇಬ್ಬರು ಪೊಲೀಸರನ್ನ ಕೊಟ್ಟು ಆ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ ಅಂದರೆ ಅವ್ರವ್ರ ಮನೆಗೆ ಅವರನ್ನು ಕಳಿಸ್ತಾರೆ, ಅಜ್ಜಿನ ಆ್ಯಂಡ್ ಹುಡುಗನ. ಯಾಕಂದರೆ ಆ ರೂಟ್ಗೆ ಯಾವುದೇ ಬಸ್ ಅಡ್ಡಾಡೋದಿಲ್ಲ, ಫುಲ್ ಲೇಟ್ ನೈಟ್ ಆಗಿಬಿಟ್ಟಿದೆ. ಇನ್ನು ಇದೇ ಥರ ಏನಾಗುತ್ತದೆ ಅಂದರೆ ಅರ್ಲಿ ಮಾರ್ನಿಂಗ್ ಅಂದರೆ ಮರುದಿನ ಬೆಳಗ್ಗೆ 15 ನವೆಂಬರ್ 1995 ಏನಾಗುತ್ತದೆ ಅಂದರೆ ಡಿಪೋದಲ್ಲಿ ಬಸ್ನ ಹುಡುಕ್ತಾರೆ. ಯಾರು ಈ ಡಿಪೋ ಮ್ಯಾನೇಜರ್ ಇರ್ತಾರಲ್ಲ ಅವರು ಹುಡುಕ್ತಾರೆ, ಅಲ್ಲಿಗೆ ಬಸ್ ಬಂದಿರೋದೇ ಇಲ್ಲ ಅದು. ಸೊ ಅವ್ರೇನು ಮಾಡ್ತಾರೆ ಅಂದರೆ ಆ ಒಂದು ಏರಿಯಾದ ಫ್ರಾಗ್ರೆಂಟ್ ಹಿಲ್ಸ್ನ ಒಂದು ಏರಿಯಾದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಹೀಗೆ ರಾತ್ರಿ ಒಂದು ಬಸ್ ಏನಂದರೆ ಬೀಜಿಂಗ್ನಿಂದ ಬರ್ತಾ ಇತ್ತು ಫ್ರಾಗ್ರೆಂಟ್ ಹಿಲ್ಸ್ನವರೆಗೆ. ಇಲ್ಲಿಂದ ಲಾಸ್ಟ್ 4 ಸ್ಟಾಪ್ ಒಳಗೆ ಅದು ಬಸ್ ಕಾಣ್ತಾ ಇತ್ತು. ಆ್ಯಂಡ್ ಇವಾಗ ಆ ಬಸ್ ಇಲ್ಲ, ಇಲ್ಲಿಗೆ ಅದು ನೈಟ್ ಬಂದೇ ಇಲ್ಲ.
ಅದು ಬರಬೇಕಿತ್ತು. ನಾವು ಎಲ್ಲ ಒಂದು ಡಿಪೋ ಏನಿದಾವಲ್ಲ ಎಲ್ಲ ಬಸ್ ಸ್ಟಾಪ್ಗಳಿಗೆ ಫೋನ್ ಕಾಲ್ ಮಾಡಿ ಕೇಳಿದ್ದೀವಿ. ನಾವು ಎಲ್ಲ ಕಡೆ ಎಂಟ್ರಿ ಇದೆ, ಬಟ್ ಆಫ್ಟರ್ ಈ 4 ಏನಿದೆಯಲ್ಲ ಈ 4 ಬಸ್ ಸ್ಟಾಪ್ ಇಲ್ಲಿ ಎಂಟ್ರಿ ಆಗಿಲ್ಲ. ಅದು 4ನೇ ಬಸ್ ಸ್ಟಾಪ್ನಲ್ಲಿ ಎಂಟ್ರಿ ಆಗಿದೆ, ಬಟ್ ಇಲ್ಲಿ ಎಂಟ್ರಿ ಆಗಿಲ್ಲ ಅಂತ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಆ್ಯಂಡ್ ಪೊಲೀಸರು ಎಲ್ಲ ಕಡೆ ಸರ್ಚ್ ಮಾಡ್ತಾ ಆ ಒಂದು ಬಸ್ ಸ್ಟಾಪ್ಗೆ ಹೋಗಿ ಆ್ಯಂಡ್ ಅವರು ಎಲ್ಲ ಕಡೆ ಕಳಿಸ್ತಾರೆ ಅದನ್ನು, ಈ ಬಸ್ ಹೀಗೆ ಕಾಣೆಯಾಗಿದೆ ಅಂತ ಅವರ ಪ್ರೋಟೋಕಾಲ್ ಪ್ರಕಾರ. ಅದರಂತೆ ಆ ಒಂದು ಏರಿಯಾದ ಪೊಲೀಸ್ ಸ್ಟೇಷನ್ಗೆ ಅಜ್ಜಿ ಹೋಗಿರ್ತಾರಲ್ಲ, ಇವರು ಅಜ್ಜಿ ಆ್ಯಂಡ್ ಆ ಯಂಗ್ ಹುಡುಗ. ಸೊ ಅಲ್ಲಿಗೂ ಸಹ ಈ ಮೆಸೇಜ್ ಬಂದಿರುತ್ತದೆ. ಆವಾಗ ಆ ಪೊಲೀಸರಿಗೆ ಒಂದು ನೆನಪಾಗುತ್ತದೆ, ಓ ನೈಟ್ ಹೀಗೆ ಅಜ್ಜಿ ಬಂದಿದ್ರು ಅಂತ. ಆ್ಯಂಡ್ ಅಜ್ಜಿಯನ್ನು ಕರೆಸಿ ಮತ್ತೆ ಕೇಳ್ತಾರೆ. ಅವರು ಕೇಳಿದ ಮೇಲೆ ಅಜ್ಜಿ ಅದನ್ನೇ ಹೇಳ್ತಾಳೆ, ಇಲ್ಲ ಹೀಗೆ ಅವ್ರ ಕಾಲ್ಗಳು ಕಾಣ್ತಾ ಇದ್ದಿತ್ತಿಲ್ಲ, ಅವರು ಫುಲ್ ಮಿಸ್ಟೀರಿಯಸ್ ಪರ್ಸನ್ ಆಗಿ ಕಾಣ್ತಾ ಇದ್ರು, ದ್ಯಾಟ್ಸ್ ವೈ ನಾವು ಆ ಹುಡುಗನ್ನ ಇಳಿಸಿದೆ ಕೆಳಗೆ ಆ್ಯಂಡ್ ನಾನು ಇಳ್ಕೊಂಡೆ ಅಂತ ಅವಳು ಹೇಳ್ತಾಳೆ. ಹೇಳಿದ್ಮೇಲೆ ಇದು ಹೀಗೆ ಹುಡುಕಾಟ ನಡೆಯುತ್ತದೆ ಬಸ್ದು. ಆ್ಯಂಡ್ ಈ ಸ್ಟೋರಿ ಏನಿದೆಯಲ್ಲ ಇದು ಫುಲ್ ಫೇಮಸ್ ಆಗುತ್ತದೆ, ಪಬ್ಲಿಕಲ್ಲಿ ಎಲ್ಲ ಕಡೆ ಆಗುತ್ತದೆ. ಆ್ಯಂಡ್ ಅದರಂತೆ ಏನಂದರೆ 2 ದಿನ ಬಿಟ್ಟು ಅಂದರೆ 16ನೇ ತಾರೀಕು 14ರಂದು ಬಸ್ ಕಾಣೆಯಾಗಿದೆ ನೈಟ್. 16ನೇ ತಾರೀಕು ಏನಂದರೆ ಈ ಬಸ್ ಫ್ರೇಗ್ರೆಂಟ್ ಹಿಲ್ಸ್ನಿಂದ ಸುಮಾರು 100 ಕಿಲೋಮೀಟರ್ ದೂರ ಒಂದು ನದಿಯಲ್ಲಿ ಈ ಬಸ್ ಸಿಗುತ್ತದೆ. ಆ್ಯಂಡ್ ಈ ಬಸ್ನ ಮೇಲೆ ಎತ್ತಿದಾಗ ಅದರಲ್ಲಿ 3 ಹೆಣಗಳು ಸಿಗುತ್ತವೆ. ಒಂದು ಲೇಡಿ ಕಂಡಕ್ಟರ್, ಡ್ರೈವರ್ ಪ್ಲಸ್ ಒಂದು ಹೆಣ ಇರುತ್ತದೆ. ಹೀಗೆ 3 ಹೆಣಗಳಿರುತ್ತವೆ. ಈ 3ನೇ ಹೆಣ ಇದೆಯಲ್ಲ ಇದರ ಬಗ್ಗೆ ಏನು ಗೊತ್ತಿರೋದಿಲ್ಲ. ಆ್ಯಂಡ್ ಇದನ್ನು ಸರ್ಚ್ ಮಾಡ್ತಾರೆ, ಅಂದರೆ ಅವರು ಅಟಾಪ್ಸಿ ಮಾಡ್ತಾರಲ್ಲ, ಅಟಾಪ್ಸಿ ರಿಪೋರ್ಟ್ ಅಂದರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಈ ಒಂದು ಡ್ರೈವರ್ ಆ್ಯಂಡ್ ಕಂಡಕ್ಟರ್ದು ಏನಿದೆಯಲ್ಲ ಡೆಡ್ ಬಾಡಿ ಇದರಲ್ಲಿ ಏನು ಅಂದರೆ ಯಾವುದೇ ಥರ ಇದು ಮಾಡಿದಾಗೆ ಕಾಣೋದಿಲ್ಲ, ಯಾವುದೇ ಥರ ಒಂದು ಕೃತ್ಯವನ್ನು ಮಾಡ್ದಂಗೆ ಕಾಣೋದಿಲ್ಲ. ಬಟ್ ಇವ್ರು ಹೇಗೆ ಡೆಡ್ ಆಗಿದ್ರು ಅಂತ ಅದರ ಬಗ್ಗೆ ಆನ್ಸರೇ ಸಿಗೋದಿಲ್ಲ. ಅದೇ ಥರ ಇನ್ನೊಂದು 3ನೇ ಡೆಡ್ ಬಾಡಿ ಇರುತ್ತಲ್ಲ, ಅದು ಎಷ್ಟೋ ವರ್ಷಗಳ ಹಿಂದೆ ಸತ್ತಿರೋ ಹಾಗೆ ಇದರಲ್ಲಿ ತೋರಿಸ್ತಾ ಇರುತ್ತೆ ರಿಪೋರ್ಟ್ನಲ್ಲಿ, ಹಳೆಯದು ಅಂತ. ಡಿಕಂಪೋಸ್ ಆಗಿರುತ್ತದೆ ಬಾಡೀಸ್ 3 ಬಹಳ ಕೆಟ್ಟದಾಗಿ ಡಿಕಂಪೋಸ್ ಆಗಿರುತ್ತವೆ. ಇನ್ನೊಂದು ಹೇಳಬೇಕಂದ್ರೆ ಆವಾಗ ಇವು ಥಂಡಿಯ ದಿನಗಳು ಇದ್ದವು. ಮೀನ್ಸ್ ನವೆಂಬರ್ ಅಂದರೆ ಫುಲ್ ಗಾಳಿ ಬೀಸ್ತಾ ಇರುತ್ತೆ, ಫುಲ್ ಕೋಲ್ಡಿ ಡೇಸ್ ಇರುತ್ತವೆ. ಬಾಡಿ ಆ ಥರ ಹಾಳಾಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಅಂದರೆ ಅಷ್ಟು ಡಿಕಂಪೋಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಡಿಕಂಪೋಸ್ ಆಗಿರುತ್ತದೆ ಅದು ನೀರಿನಲ್ಲಿ. ಆ್ಯಂಡ್ ಅದೇ ಥರ ಏನಾಗುತ್ತದೆ ಅಂದರೆ ಅವರು ಮತ್ತೆ ಪೊಲೀಸರು ಕೇಳ್ತಾರೆ, ಯಾರಿಗೆ ಡಿಪೋದವರಿಗೆ ಕೇಳ್ತಾರೆ ಬಸ್ನಲ್ಲಿ ಪೆಟ್ರೋಲ್ ಎಷ್ಟಿತ್ತು ಅಂತ. ಆವಾಗ ಇವರು ಹೇಳ್ತಾರೆ ಡಿಪೋ ಮ್ಯಾನೇಜರ್, ಇಲ್ಲ ಈ ಬಸ್ದು ಓನ್ಲಿ ರೂಟ್ ಇದೆ ಅಲ್ಲ, ಇದು 30 ಕಿಲೋಮೀಟರ್ಸ್ ಇರೋದ್ರಿಂದ ಇದರಲ್ಲಿ ಅಷ್ಟು ಪೆಟ್ರೋಲ್ ನಾವು ಹಾಕೋಕ್ಕೆ ಆಗೋದಿಲ್ಲ. ಏನಂದರೆ ಇದು ಲಾಸ್ಟ್ ಬಸ್ ಆಗಿರೋದ್ರಿಂದ ಇದರಲ್ಲಿ ಪೆಟ್ರೋಲ್ ಕಮ್ಮಿನೇ ಇತ್ತು. ನಾವು 30 ಲೀಟ್ರಿಗೆ ಅಷ್ಟೇ ಇತ್ತು, ಅದು ಲಾಸ್ಟಿಗೆ ಅಷ್ಟೇ ನಾವು ಕೊಟ್ಟಿರುತ್ತೇವೆ. ಅದನ್ನು ಅಷ್ಟು ನಾವು ಹೆಚ್ಚಿಗೆ ಕೊಡೋಕ್ಕೆ ಆಗೋದಿಲ್ಲ ಅವರಿಗೆ. ಇದು ಒಂದು ಸರ್ಕಾರಿ ಬಸ್ ಆಗಿರೋದ್ರಿಂದ ಡ್ರೈವರ್ ಸಹ ಹಾಕೋಕ್ಕೆ ಆಗೋದಿಲ್ಲ ಇದಕ್ಕೆ ಅಂತ ಅಂದಮೇಲೆ ಅವರು ಎಲ್ಲ CCTV ಅನ್ನೆಲ್ಲ ಚೆಕ್ ಮಾಡ್ತಾರೆ. ಅದರಲ್ಲಿ ಎಲ್ಲ ಸ್ಟಾಪ್ಗಳು ಕಾಣುತ್ತವೆ. ಬಟ್ ಆ ಅಜ್ಜಿ ಆ್ಯಂಡ್ ಹುಡುಗ ಇಳಿತಾರಲ್ಲ ಅದರ ನೆಕ್ಸ್ಟ್ ಸ್ಟಾಪ್ನಲ್ಲಿ ಆ ಬಸ್ ಕಾಣೋದೇ ಇಲ್ಲ, ಆ ನೆಕ್ಸ್ಟ್ ಸ್ಟಾಪ್ನಿಂದ ಅದು ಬಸ್ ಕಾಣೋದೇ ಇಲ್ಲ. ಇದೇ ಥರ ಈ ಸ್ಟೋರಿ ಎಲ್ಲ ಕಡೆ ಪಬ್ಲಿಕ್ ಆಗುತ್ತದೆ. ಆ್ಯಂಡ್ ಅವ್ರು ಏನು ಮಾಡ್ತಾರೆ ಅಂದರೆ ಪೊಲೀಸರು ಹೋಗಿ ಬಸ್ನ ಪೂರ್ತಿ ಚೆಕ್ ಮಾಡ್ತಾರೆ, ಇದನ್ನು ಚೆಕ್ ಮಾಡ್ತಾರೆ. ಫ್ಯೂಲ್ನ ಚೆಕ್ ಮಾಡಿದಾಗ ಅದರಲ್ಲಿ ಫ್ಯೂಲ್ನ ಬದಲು ಏನಂದರೆ ರಕ್ತ ಸಿಗುತ್ತದೆ, ಅಂದರೆ ಬ್ಲಡ್ ತುಂಬಿರುತ್ತದೆ ಆ ಫ್ಯೂಲ್ ಟ್ಯಾಂಕ್ನಲ್ಲಿ. ಇದು ಈ ಥರ ಈ ಸ್ಟೋರಿಯು ಫುಲ್ ಮಿಸ್ಟೋರಿಯಸ್ ಆಗಿದೆ. ಆ್ಯಂಡ್ ಈ ಸ್ಟೋರಿಯು ಇವಾಗಲೂ ಫೇಮಸ್ ಆಗಿದೆ. ನನ್ನ ಪ್ರಕಾರ ಹೇಳಬೇಕಂದ್ರೆ ಇದು ಏನೋ ಫೌಲ್ ಪ್ಲೇ ಆಗಿದೆ. ಆ ಅಜ್ಜಿ ಆ್ಯಂಡ್ ಹುಡುಗ ಏನು ಇದ್ರಲ್ಲ ಅವರು ಈ ಒಂದು ಬಸ್ನಲ್ಲಿ ಇದ್ದರು, ಬಟ್ ಅವರು ಫೇಮಸ್ ಆಗೋಕ್ಕೆ ಇಂಥ ಒಂದು ಸುಳ್ಳು ಸ್ಟೋರಿ ಹೇಳಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಇಟ್ ಈಸ್ ಮೈ ಪರ್ಸ್ನಲ್ ಒಪಿನಿಯನ್. ಬಟ್ ಇನ್ನೊಂದು ಕ್ವಶನ್ ಏನಂದರೆ ಚೈನಾ ಏನಿದೆಯಲ್ಲ ಇಂಡಿಯಾಕ್ಕಿಂತ ಒಂದು 30 ವರ್ಷ ಮುಂದೆ ಇದೆ. ಅಂದರೆ ಆ ಟೈಮ್ನಲ್ಲಿ CCTV ಎಲ್ಲ ಇತ್ತು. ಸೊ ಆ CCTVಯಲ್ಲಿ ಆ ಬಸ್ ಸಹ ಕಂಡಿಲ್ಲ ಅಂದಮೇಲೆ ಇದು ಏನೋ ಮಿಸ್ಟೋರಿಯಸ್ ಇದೆ ಅಂತ ನನಗೂ ಅನಿಸ್ತಾ ಇದೆ. ಆ್ಯಂಡ್ ಇದು ರಿಯಲ್ ಸ್ಟೋರಿ, ನೀವು ಇಂಟರ್ನೆಟ್ನಲ್ಲೆಲ್ಲ ಇದನ್ನು ಹುಡುಕ್ಬೋದು ಗಾಯ್ಸ್. ಥ್ಯಾಂಕ್ ಯು ಗಾಯ್ಸ್. ನಾವು ಒಂದು ಏನಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬ್ರಹ್ಮ ರಾಕ್ಷಸದ ಬಗ್ಗೆ ನೋಡೋಣ. ಈ ವಿಡಿಯೋನೇ ಬ್ರಹ್ಮ ರಾಕ್ಷಸದ ಬಗ್ಗೆ ಆಗಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಆಗಿಲ್ಲ. ನೆಕ್ಸ್ಟ್ ಇದರಲ್ಲಿ ನೋಡೋಣ ಗಾಯ್ಸ್. ಥ್ಯಾಂಕ್ ಯು ಗಾಯ್ಸ್.